ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ನೀವು ತುಂಬ ಜನ ಬಂದುಬಿಟ್ಟು ಕಮೆಂಟ್ ಮಾಡಿಬಿಟ್ಟು ಕೇಳ್ತಾ ಇದ್ರಿ, ನಮಗೆ ಈ ವರ್ಷ SLC ಎಕ್ಸಾಮ್ 3 ಬರೆದಿರೋ ನಮಗೆ ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾರಾ ಅಂತ ಕೇಳ್ತಾ ಇದ್ದೀರಿ. ಆದ್ದರಿಂದ ಈ ಒಂದು ವಿಡಿಯೋದಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ, ಅದ್ರ ಜೊತೆಗೆ ರಿಸಲ್ಟ್ ಯಾವಾಗ ಬರುತ್ತೆ, ಮತ್ತು ಇವ್ಯಾಲ್ಯೂಷನ್ ಯಾವ ರೀತಿ ಮಾಡ್ತಿದ್ದಾರೆ, ಎಲ್ಲರನ್ನು ಪಾಸ್ ಮಾಡ್ತಾರಾ, ಫೇಲ್ ಮಾಡ್ತಾರಾ, ಸೊ ಕಂಪ್ಲೀಟಾಗಿ ನಿಮ್ಮ ಎಲ್ಲ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ತೀನಿ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿನೂ ವಿಡಿಯೋನ ಸ್ಟಾರ್ಟಿಂದ ಎಂಡ್ವರೆಗೆ ನೋಡಿ, ವಿಡಿಯೋನ ಕೊನೆವರೆಗೆ ನೋಡಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಕೂಡ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಎಲ್ಲರೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ಎಲ್ಲ ಎಜುಕೇಷನ್ ಅಪ್ಡೇಟು, ಸೊ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಇದೇ ರೀತಿ ಎಲ್ಲ ಅಪ್ಡೇಟ್ ಆದರೆ ಸಿಗ್ತಾ ಇರ್ತವೆ. ಸೊ ಅದ್ರ ಜೊತೆಗೆ ಸ್ಕಾಲರ್ಶಿಪ್ ಅಪ್ಡೇಟು ಎಲ್ಲ ಅಪ್ಡೇಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಫ್ರೀ ಆಗಿರ್ತದೆ. ಸೊ ಎಲ್ಲರೂ ಕೂಡ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರು ಕೂಡ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಅದ್ರ ಜೊತೆಗೆ ವಿಡಿಯೋಗೊಂದು ಲೈಕ್ ಆದರೂ ಮಾಡಿ, ಯಾಕಂದರೆ ನೀವು ವಿಡಿಯೋಗೊಂದು ಲೈಕ್ ಮಾಡೋದ್ರಿಂದ ಇದೇ ರೀತಿ ಎಲ್ಲ ವಿಡಿಯೋಗಳು ವಿದ್ಯಾರ್ಥಿಗಳಿಗೆ ಶೇರ್ ಆಗ್ತವೆ. ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ತುಂಬ ಚೆನ್ನಾಗಿ ಕೇಳೋ ಪ್ರಶ್ನೆ ಏನಂದರೆ, ನಮಗೆ ಈ ವರ್ಷ SLC ಎಕ್ಸಾಮ್ 3ಯಲ್ಲಿ ಗ್ರೇಸ್ ಮಾರ್ಕ್ಸ್ ಏನಾದರೂ ಕೊಡ್ತಾರಾ ಇಲ್ವಾ ಅಂತ ಕೇಳ್ತಾ ಇದ್ದೀರಿ. ನೋಡಿ, ಇದ್ರ ಬಗ್ಗೆ ಹೇಳೋದಾದರೆ ನಿಮಗೆ ಯಾವುದೇ ರೀತಿ ಎಕ್ಸಾಮ್ 3ಯಲ್ಲಿ ಗ್ರೇಸ್ ಮಾರ್ಕ್ಸ್ ಆದರೆ ಇರೋದಿಲ್ಲ ಅಂತ ಮಾಹಿತಿ ಆದರೆ ಬಂದಿದೆ. ಸೊ ಆಲ್ಮೋಸ್ಟು ಇನ್ನೂ ಕೂಡ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತೀವಿ ಅಂತ ನಿರ್ಧಾರ ಮಾಡಿಲ್ಲ. ಇನ್ ಕೇಸ್ ಮುಂದೇನೂ ಕೂಡ ಮಾಡೋದಿಲ್ಲ. ಯಾಕಂದರೆ SLC ಎಕ್ಸಾಮ್ನಲ್ಲಿ ನಿರ್ಧಾರ ಮಾಡಿದ್ದಾರೆ ಅವರು, ಇನ್ಮೇಲೆ ಗ್ರೇಸ್ ಮಾರ್ಕ್ಸ್ ಕೊಡೋದು ಬೇಡ ಅಂತ. ಆದ್ದರಿಂದ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡೋ ಚಾನ್ಸಸ್ ಕಡಿಮೆ ಇರ್ತದೆ. ಆದರೆ ನೀವು ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಪಾಸ್ ಆಗೋ ಚಾನ್ಸಸ್ ತುಂಬ ಇರ್ತದೆ. ಫಾರ್ ಎಕ್ಸಾಂಪಲು 21, 24, ಸೊ 3-4 ಮಾರ್ಕ್ಸಲ್ಲಿ ನೀವೇನಾದರೂ ಫೇಲ್ ಆಗೋ ಚಾನ್ಸಸ್ ಇದ್ದರೆ ಅಂಥ ಒಂದು ಸಮಯದಲ್ಲಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾರೆ. ಇನ್ನು ಉಳಿದ ಚಾನ್ಸಸಲ್ಲಿ ನಿಮಗೆ ಯಾವುದೇ ರೀತಿ ಗ್ರೇಸ್ ಮಾರ್ಕ್ಸ್ ಆದರೆ ಸಿಗೋದಿಲ್ಲ. ಸೊ ಕಂಪ್ಲೀಟಾಗಿ ನೀವು ಎಷ್ಟು ಬರೆದಿದ್ದೀರಾ ಅಷ್ಟರ ಮೇಲೆ ಅಂಕಗಳನ್ನಾದರೆ ಕೊಡ್ತಾರೆ. ನೀವು ಪಾಸ್ ಆಗ್ತೀರಾ ಫೇಲ್ ಆಗ್ತೀರಾ ಅಂತ ನೀವು ಬೋರ್ಡಿಂದ ಕೀ ಆನ್ಸರ್ ಬಂದಿದೆಯಲ್ಲ, SLC ಎಕ್ಸಾಮ್ 3ನ ಕೀ ಆನ್ಸರ್ ಈಗಾಗಲೇ ಬೋರ್ಡಿಂದ ಬಂದಿದೆ. ಅವನ್ನ ಒಂದ್ಸಲ ನೋಡ್ಕೊಳ್ಳಿ, ಅದರಲ್ಲಿ ಎಷ್ಟು ಕರೆಕ್ಟ್ ಆಗಿ ಎಷ್ಟು ತಪ್ಪಿವೆ ಅಂತ ನಿಮಗೆ ಅರ್ಥ ಆಗ್ತದೆ. ಅವಾಗ ನಿಮಗೊಂದು ಎವರೇಜ್ ಸಿಗ್ತದೆ, ನಾನು ಪಾಸ್ ಆಗ್ತೀನಾ, ಎಷ್ಟು ಬೀಳ್ತವೆ ಮಾರ್ಕ್ಸ್ ಅಂತ. ಆ ಒಂದು ಆನ್ಸರ್ ಕೀನ ನಾನು ನನ್ನ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಶೇರ್ ಮಾಡಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಅವನ್ನೆಲ್ಲ ಕರೆಕ್ಟ್ ಇವಿಲ್ಲ ಅಂತ ನೋಡ್ಕೊಳ್ಳಿ, ಮತ್ತು ಎಷ್ಟು ಮಾರ್ಕ್ಸ್ ಬೀಳ್ಬೋದು ಅಂತ ನೋಡ್ಕೊಳ್ಳಿ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ನ ನಾನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಲಿಂಕು ಕೆಳಗಡೆ ಇರ್ತದೆ, ಹೋಗಿ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಅದ್ರ ಜೊತೆಗೆ ವಾಟ್ಸಪ್ ಚಾನಲ್ಗೂ ಕೂಡ ಜಾಯ್ನ್ ಆಗಿ, ಅಲ್ಲೂ ಕೂಡ ಎಲ್ಲ PDF ಶೇರ್ ಮಾಡ್ತಾ ಇರ್ತೀನಿ. ಸೊ ತಪ್ಪದೆ ಈಗಲೇ ಜಾಯ್ನ್ ಆಗಿ. ಇನ್ನೂ ತುಂಬ ಜನ ಕೇಳ್ತಾ ಇದ್ರಿ, ನಮಗೆ ರಿಸಲ್ಟ್ ಯಾವಾಗ ಬರ್ತದೆ ಅಂತ. ಇವ್ಯಾಲ್ಯೂಷನ್ ಬಂದ್ಬಿಟ್ಟು ಒಂದು 10 ದಿನ 15 ದಿನ ತೆಗೆದುಕೊಳ್ತದೆ. ಯಾಕಂದರೆ ಈ ವರ್ಷ SLC ಎಕ್ಸಾಮ್ 3ಯನ್ನು 60,000 ಜನ ವಿದ್ಯಾರ್ಥಿಗಳು ಬರೆದಿರೋದ್ರಿಂದ ನಿಮ್ಮ ರಿಸಲ್ಟು 10 ರಿಂದ 15 ದಿನ ಬರೋಕ್ಕಾದರೆ ತಡ ಆಗ್ತದೆ. ನಿಮ್ಮ ರಿಸಲ್ಟ್ ಬಂದ್ಬಿಟ್ಟು ಆಗಸ್ಟ್ ಕೊನೆಯ ವಾರದಲ್ಲಿ ಪ್ರಕಟ ಆಗೋ ಸಾಧ್ಯತೆ ತುಂಬ ಇದೆ. ಸೊ ಆಗಸ್ಟ್ ಕೊನೆಯ ವಾರದಲ್ಲಿ ನಿಮ್ಮ ರಿಸಲ್ಟ್ ಆದರೆ ಪ್ರಕಟ ಆಗೋ ಸಾಧ್ಯತೆ ತುಂಬ ಇದೆ. ಅದಕ್ಕಿಂತ ಮುಂಚೆನೂ ಕೂಡ ಪ್ರಕಟ ಆಗ್ಬೋದು. ಇನ್ ಕೇಸ್ ಏನಾದರೂ ಬೇಗ ಪ್ರಕಟ ಆಗಿದ್ರೆ ಅದ್ರ ಹಿಂದಿನ ದಿನ ನಾನು ಅಪ್ಡೇಟ್ ಆದರೆ ಕೊಡ್ತೀನಿ. ಆದ್ದರಿಂದ ಪ್ರತಿಯೊಂದು ದಿನ ವಿಡಿಯೋದಲ್ಲಿ ನೋಡ್ತಾ ಇರಿ, ಯಾಕಂದರೆ ಹೊಸ ಅಪ್ಡೇಟ್ಗಳು ಬರ್ತಾ ಇರ್ತವೆ. ಅದ್ರ ಜೊತೆಗೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಮಾಹಿತಿ ಇರ್ಬೋದು. ಸೊ ಎಲ್ಲ ಅಪ್ಡೇಟ್ ಆದರೆ ದಿನನಿತ್ಯ ಬರ್ತಾ ಇರ್ತವೆ. ಅವೆಲ್ಲ ನೋಡಬೇಕಂದ್ರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇವ್ಯಾಲ್ಯೂಷನ್ ಯಾವ ರೀತಿ ನಡೀತಿದೆ ಅಂದರೆ, ಇವ್ಯಾಲ್ಯೂಷನ್ನು ನೋಡಿ ಯಾವುದೇ ರೀತಿ ಸ್ಟ್ರಿಕ್ಟಾಗಿ ನಡೀತಾ ಇಲ್ಲ, ಅದರ ಬದಲಿಗೆ ಅವರೇಜಾಗಿ ನಡೀತಿದೆ. ಫಾರ್ ಎಕ್ಸಾಂಪಲ್ಲು ನೀವು ಅಂದ್ಕೊಂಡಿರ್ತೀರ ತುಂಬ ಸ್ಟ್ರಿಕ್ಟಾಗಿ ನಡೀತದೆ ಅಂತ. ಅಷ್ಟೇನು ಸ್ಟ್ರಿಕ್ಟ್ ಆಗಿರೋದಿಲ್ಲ, ಆ್ಯಾವ್ರೇಜ್ ಇರ್ತದೆ. ಸೊ ನೀವು ಪಾಸ್ ಆಗುವಷ್ಟು ಇದ್ದೇ ಇರ್ತದೆ. ಅಂದರೆ ನೀವು ಬರ್ತಿದ್ದೀರಿ, ಖಂಡಿತ ನೀವು ಪಾಸ್ ಆಗಿರ್ತೀರಾ. ತುಂಬ ಸ್ಟ್ರಿಕ್ಟ್ ಇಲ್ಲ ಅಂತ ತಿಳಿದು ಬಂದಿದೆ. ಆ್ಯಾವ್ರೇಜ್ ಆಗಿ ಚೆಕ್ ಆದರೆ ಮಾಡ್ತಾಯಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಪಾಸ್ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಬರ್ದಿದ್ದೀರಾ ಅಂದಮೇಲೆ ನೀವು ಖಂಡಿತ ಪಾಸ್ ಆಗಿರ್ತೀರಾ. ಇಷ್ಟು ಇವತ್ತಿನ ಮಾಹಿತಿ. ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ತಪ್ಪದೆ ಕಮೆಂಟ್ ಮಾಡಿ. ಮತ್ತು ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗಿ, ಅದ್ರ ಜೊತೆಗೆ ವಾಟ್ಸಪ್ ಚಾನಲ್ನ ಜಾಯ್ನ್ ಆಗಿ. ಯಾರು ಕೂಡ ಟೆನ್ಷನ್ ಮಾಡ್ಕೊಂಡು ಹೋಗ್ಬೇಡಿ, ನೆಕ್ಸ್ಟ್ ಅಪ್ಡೇಟ್ ಬಂದಮೇಲೆ ಹೇಳ್ತೀನಿ. ಸೊ ಅಲ್ಲಿವರೆಗೆ ವೇಟ್ ಮಾಡಿ. ತಪ್ಪದೆ ಈ ಒಂದು ವಿಡಿಯೋ ನಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.